ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ, ಸಾಮಾನ್ಯ ಕ್ಷೇತ್ರದ 13 ಸ್ಥಾನಗಳಿಗೆ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಶಿವಾನಂದ ವಿಕಂಠಿ, ಶರಣಪ್ಪ ಬಿಹುಸೂರ, ರವಿಎಂ ಹುಚನೂರ, ನೀಲಪ್ಪ ಇಫ್ತಪೇಲಿ, ಮಲ್ಲಪ್ಪ ಎಂ ವೀರಾಪೂರ, ಮಹಾಂತೇಶ ಎಮಾವಾರಿ, ಶಶಿಕಾಂತ ಹೆಚ್ ಪಾಟೀಲ, ರಾಜಕುಮಾರ ಬಿಬಾದವಾಡಗಿ, ಶ್ರೀಮತಿ ಶಕುಂತಲ ಎಸ್ ಬೆಲ್ಲದ, ನೀಲಪ್ಪ ಎಸ್ ಮುಕ್ಕಣ್ಣವರ ಹಾಗೂ ಹಿಂದುಳಿದ ಪ್ರವರ್ಗ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ನೂರಂದಗೌಡುರ್ಫ್ ಮುತ್ತಣ್ಣ ಎಂಕಲಗೋಡಿ ಹಾಗೂ ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ದೇವಪ್ಪ ಅಡಂಬಳ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಶ್ರೀಮತಿ ಶಕುಂತಲ ಎಸ್ ಗಂಜಿಹಾಳ ಮತ್ತು ಶ್ರೀಮತಿ ಸುಜಾತಾ ಸಿನಾಗರಾಳ ಹಾಗೂ ಪರಿಶಿಷ್ಟ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ತಿರುಪತಿ ಎಚ್ ಕುಷ್ಟಗಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸೋಮಶೇಖರ್ ಎಚ್ ವಲಕುಂದಿರು ಸೇರಿ ಒಟ್ಟು 16 ಅಭ್ಯರ್ಥಿಗಳಲ್ಲಿ ಹಾಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತದಾತ ಷೇರು ಬಾಂಧವರಲ್ಲಿ ಮಾಧ್ಯಮ ಪ್ರಕಟಣೆ ಮೂಲಕ ಮತಯಾಚನೆ ಮಾಡುತ್ತಾ ಬ್ಯಾಂಕ್ ತಮ್ಮ ಅಧಿಕಾರಾವಧಿಯಲ್ಲಿ 45 ಲಕ್ಷದಿಂದಿಂದು 567 ಕೋಟಿ ಠೇವಣಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ. ಹಾಗಾಗಿ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ಕೋರಿದ್ದಾರೆ. ನಂತರ ಮತದಾನವು ಹುನಗುಂದ ಪಟ್ಟಣದ ಚಿತ್ತವಾಡಗಿ ರಸ್ತೆಯಲ್ಲಿರುವ ಬಿಎಂಎಸ್ಆರ್ ಕಾಲೇಜಿನಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಲಿದೆ. ಹಾಗಾಗಿ ಮತದಾತರು ಮತದಾನಕ್ಕೆ ಬರುವಾಗ ಕಡ್ಡಾಯ ಬ್ಯಾಂಕಿನ ಗುರುತಿನ ಕಾರ್ಡನ್ನು ತಪ್ಪದೇ ತರಬೇಕು. ನಂತರ ಕ್ಷೇತ್ರವಾರು 6 ಮತಪತ್ರಿಕೆಗಳು ಪ್ರತ್ಯೇಕವಾಗಿದ್ದು ಪ್ರತ್ಯೇಕ ಮತದಾನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ, ಸಾಮಾನ್ಯ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಂಜುನಾಥ ನಾಗಪ್ಪಾಲೂರರು ದಿನಾಂಕ ಜನವರಿ 6, 2025ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಮರಿದೇವರ ದೇವಸ್ಥಾನದಲ್ಲಿ ಅಪಾರ ಬಂಧು ಬಳಗ ಮತ್ತು ಬೆಂಬಲಿಗರು ಹಾಗೂ ಅಯ್ಯಪ್ಪ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಗೋಪೂಜೆ ಮತ್ತು ದೇವರ ಪೂಜೆಯೊಂದಿಗೆ ಮೇಗಲಪೇಟೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಮತಯಾಚಿಸುತ್ತಾ ಸಂಚರಿಸಿದರು. ನಂತರ ಪಟ್ಟಣದ ವಿಮೃತ್ತದಲ್ಲಿ ಶ್ರೀವಿಜಯ ಮಹಾಂತ ಶ್ರೀಗಳ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಭಾರತ ಮಾತೆಗೆ ಮತ್ತು ಶ್ರೀವಿಜಯ ಮಹಾಂತ ಶ್ರೀಗಳಿಗೆ ಜಯಕಾರದ ಅಬ್ಬರದಲ್ಲಿ ವಿಎಂ ಬ್ಯಾಂಕಿನ ಕಾರ್ಯಾಲಯಕ್ಕೆ ಬಂದು ತಮ್ಮ ನಾಮಪತ್ರ ಸಲ್ಲಿಸಿದರು. ಈ ಒಂದು ನಾಮಪತ್ರ ಸಲ್ಲಿಸುವ ಪೂರ್ವದಲ್ಲಿ ಮರಿದೇವರ ದೇವಸ್ಥಾನದ ಆವರಣದಲ್ಲಿ ಅಭ್ಯರ್ಥಿ ಮಂಜುನಾಥಾಲೂರರು ಸುದ್ದಿಗಾರರೊಂದಿಗೆ ಮಾತನಾಡಿ ಬ್ಯಾಂಕಿನ ಷೇರು ಮತದಾತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಸದಾ ತಮ್ಮ ಸೇವೆಗೈಯಲು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಕೋರಿದರು. ಏತನ್ಮಧ್ಯೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದರು. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಮಹಾಂತಗೌಡ ತೊಂಡಿಹಾಳ, ಅಜ್ಜಪ್ಪನಾಡಗೌಡ್ರ, ವಿಶ್ವನಾಥ ಹಿರೇಮಠ, ಮಹಮ್ಮದಲಿ ಹಣಗಿ, ಸಾಂತಪ್ಪ ಹೊಸಮನಿ, ಶಿವು ಭಾವಿಕಟ್ಟಿ, ಹಿರಿಯ ಸಹೋದರ ಅಪ್ಪು ಆಲೂರ, ತಂದೆ ತಾಯಂದಿರು ಉಪಸ್ಥಿತರಿದ್ದರು. ನಂತರ ಸಾಮಾನ್ಯ ಕ್ಷೇತ್ರಕ್ಕೆ ಬೆಲ್ಟಿನ ಅಭ್ಯರ್ಥಿಯಾದ ನೀಲಪ್ಪ ಎಸ್ ಮುಕ್ಕಣ್ಣವರ, ಸ್ವತಂತ್ರ ಅಭ್ಯರ್ಥಿ ಮಹಾಂತೇಶ ತೊಂಡಿಹಾಳ, ಶ್ರೀಮತಿ ಸುಜಾತಾ ಎಸ್ ತತ್ರಾಣಿ, ಪರಿಶಿಷ್ಟ ಪಂಗಡ ಕ್ಷೇತ್ರಕ್ಕೆ ನಾಗರಾಜನೂರಂದಪ್ಪ ಕಂಚರ ಸೇರಿ ಇಂದು ಒಟ್ಟು 16 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆಂದು ಸಹಾಯಕ ಚುನಾವಣಾಧಿಕಾರಿಗಳಾದ ಆರ್ಎನ್ ಗಂಟಿರು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. जय माता महाराज की
ಬರ್ರಿ ತಿರುಮನೆಯವರು ಬರ್ರಿ ಸರ್ ನಮಸ್ಕಾರ सर मुझे मैं मंजू कि मुझे ಇದೇ ನಡೆಯಲಿರುವ ವಿಜಯ ಮಂತೇಶ್ ಬ್ಯಾಂಕಿನ 19ನೇ ತಾರೀಕಿನ ಚುನಾವಣೆ ನಾಮಪತ್ರ ಸಲ್ಲಿಸಲು ಎಲ್ಲ ನನ್ನ ಓಣಿಯ ಹಿರಿಯರು ಮತ್ತು ಎಲ್ಲ ಊರಿನ ಹಿರಿಯರು ಎಲ್ಲರೂ ಸೇರಿ ಇವತ್ತು ನಾಮಪತ್ರ ಸಲ್ಲಿಸಕ್ಕೆ ಹೋಗಾಕತ್ತೀವಿ. ಎಲ್ಲ ಷೇರುದಾರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ನನ್ನ ಮೇಲೆ ಇರಲಿ ಅಂಥೇಳಿ ನಿಮ್ಮಲ್ಲಿ ಕೇಳಿಕೊಂಡು ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಿರಿಯರಿಗೂ ಈ ತಂದೆ ಮರ್ದರಪ್ಪಂಗೂ ಒಂದು ಪೂಜೆಯನ್ನು ಸಲ್ಲಿಸಿ ಎಲ್ಲರ ನೇತೃತ್ವದಲ್ಲಿ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಿದ್ದೇನೆ. ಎಲ್ಲರ ಷೇರುದಾರರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂಥೇಳಿ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ನನಗೆ ಮತ್ತೊಮ್ಮೆ ಮತವನ್ನು ಚಲಾಯಿಸಿ ಪ್ರಚಂಡ ಬಹುಮತದಿಂದ ಆಡ್ತಾ ಇರಬೇಕಂತ ಷೇರುದಾರರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಈಗ ನೀವು ಈ ಹಿಂದೆ ಬೆಲ್ಟ್ನಿಂದ ಸ್ಪರ್ಧೆ ಮಾಡಿದ್ದೀರಿ, ಈಗ ಯಾಕೆ ಪ್ರತ್ಯೇಕ ನೀವು ಸ್ಪರ್ಧೆ ಮಾಡಕತ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಏನಿಲ್ಲರಿ, ಎಲ್ಲರೂ ಕೂಡಿ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಅದು ಏನೇ ಇರಲಿ ನಾವೆಲ್ಲ ನಮ್ಮ ಬೆಲ್ಟ್ದವರು ನಮ್ಗೆ ಬಿಟ್ಟಿಲ್ಲ, ಅವರು ನಮ್ಮ ಆಶೀರ್ವಾದ ಅವರೆಲ್ಲ ಸಹಕಾರದಿಂದ ಎಲ್ಲರ ಪ್ರೀತಿಯಿಂದ ನಾನು ಹೊರಗೆ ನಿಂತ್ಕೊಂಡು ಎಲ್ಲರ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸ್ಕೊಂಡು ಆರ್ಸ್ ಬರಬೇಕಂತ ವಿನಂತಿಯನ್ನು ಮಾಡ್ಕೊಂಡಿನಿ. ಎಲ್ಲರೂ ನನಗೆ ಸಹಕಾರ ಮಾಡ್ಯಾರ, ಅವರೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಐತಿ. ನಾನು ಅವ್ರ ಮೇಲೆ ಯಾವಾಗೂ ಅವ್ರನ್ನ ಯಾರನ್ನೂ ಬಿಟ್ಕೊಟ್ಟು ಮಾತಾಡಿಲ್ಲ. ಎಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತೀನಿ. ಅವರು